ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ನಾಡಿನಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ. ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಮುಂಜಾನೆಯಿಂದ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರ್ತಿವೆ. ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಭಕ್ತಾದಿಗಳು ಪಡೆದಿದ್ದಾರೆ. ಇನ್ನು ಮೈಸೂರು ಅರಮನೆ ಆವರಣದ ಶಿವಲಿಂಗಕ್ಕೂ ಕೂಡ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿದೆ. ಶಿವಲಿಂಗಕ್ಕೆ ತ್ರಿನೇಶ್ವರ ಸ್ವಾಮಿಯ ಚಿನ್ನದ ಮುಖವಾಡವನ್ನ ಧಾರಣೆ ಮಾಡಲಾಗಿದೆ. ಮೈಸೂರು ಅರಮನೆ ಆವರಣದಲ್ಲಿ ಶಿವರಾತ್ರಿ ಸಂಭ್ರಮ ಮನೆ ಮಾಡಿದ್ದು ಶಿವಲಿಂಗಕ್ಕೆ ಚಿನ್ನದ ಮುಖವಾಡವನ್ನು ಧಾರಣೆ ಮಾಡಲಾಗಿದೆ. ಅರಮನೆ ಆವರಣದ ತ್ರಿನೇಶ್ವರ ಸ್ವಾಮಿಗೆ ಧರಿಸುವ 11 ಕೆಜಿ ತೂಕದ ಚಿನ್ನದ ಮುಖವಾಡವನ್ನು ವರ್ಷಕ್ಕೊಮ್ಮೆ ಮಾತ್ರ ಧಾರಣೆ ಮಾಡಲಾಗುತ್ತೆ. ಇಡೀ ವರ್ಷ ಜಿಲ್ಲಾ ಖಜಾನೆಯಲ್ಲಿ ಭದ್ರವಾಗಿ ಇದನ್ನು ಇರಿಸಲಾಗುತ್ತೆ. ಜಯಚಾಮರಾಜೇಂದ್ರ ಒಡೆಯರ್ ಕಾಣಿಕೆ ರೂಪದಲ್ಲಿ 1953ರಲ್ಲಿ ನೀಡಿದ್ದ ಮುಖವಾಡ ಇದಾಗಿದ್ದು, ಶಿವರಾತ್ರಿ ಹಬ್ಬದ ದಿನದಂದು ಮಾತ್ರ ದೇವರಿಗೆ ಈ ಚಿನ್ನದ ಮುಖವಾಡವನ್ನು ಧಾರಣೆ ಮಾಡಲಾಗುತ್ತೆ. ಬೆಳಗ್ಗೆಯಿಂದ ಮಧ್ಯರಾತ್ರಿಯವರೆಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿದೆ. ಶಿವನ ಮುಖದಲ್ಲಿ ಗಂಗೆ, ಅರ್ಧಚಂದ್ರ ಹಾಗೂ ಆಕರ್ಷಕ ಓಲೆಗಳು ಇವೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಗವಿಗಂಗಾಧರೇಶ್ವರ ದೇಗುಲದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆಯೇ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ರಾಮ್ ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಕಿರಣ್ ಅವರಿಂದ ಮಾಹಿತಿಯನ್ನು ಪಡೆಯೋಣ. ಕಿರಣ್, ತಮಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇವೆ. ಹೇಗಿದೆ ಅಂತ ಶಿವರಾತ್ರಿಯ ಸಡಗರ ಸಂಭ್ರಮ ಕಿರಣ್? ಅದು ಮಧುಶ್ರೀ, ನಿಮಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮತ್ತೊಂದು, ಈಗಾಗಲೇ ಕೂಡ ಇಂದು ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿರುವಂತಹ ಎಲ್ಲ ಶಿವಾಲಯಗಳಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ಆರಂಭವಾಗಿರುವಂಥದ್ದು. ಸದ್ಯ ನಾನೀಗ ಗವಿಪುರಂನಲ್ಲಿರುವಂತಹ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿದ್ದೀನಿ. ಬೆಳಗ್ಗಿನಿಂದಲೇ ಭಕ್ತಾದಿಗಳಿಗೆ ಒಂದು ದರ್ಶನಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿರುವಂಥದ್ದು ನಾನು ಕೂಡ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೂ ಕೂಡ ಭಕ್ತರು ಆಗಮಿಸಿ ಗವಿಗಂಗಾಧರೇಶ್ವರನ ದರ್ಶನವನ್ನು ಕೂಡ ಪಡಿತಾ ಇರುವಂಥದ್ದು. ಬೆಳಗ್ಗಿನಿಂದಲೇ ಹಾಲಿನ ಅಭಿಷೇಕ, ಪಂಚಾಮೃತ ಅಭಿಷೇಕ, ಬಿಲ್ವಾರ್ಚನೆ ಎಲ್ಲವೂ ಕೂಡ ಆರಂಭ ಆಗಿರುವಂಥದ್ದು. ಇವತ್ತು ಬೆಳಗ್ಗೆಯಿಂದ ಅಂದರೆ ಮೊದಲನೇ ಯಾಮ, ಎರಡನೇ ಯಾಮ, ಮೂರನೇ ಯಾಮ ಅಂತೇಳಿ 3 ಯಾಮಗಳಲ್ಲೂ ಕೂಡ ಮಹಾಶಿವನಿಗೆ ಒಂದು ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಆರಂಭ ಆಗುತ್ತೆ. ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಬೆಳಗ್ಗಿನಿಂದಲೇ ದರ್ಶನ ಪಡೆದು ಬರುವಂತಹ ಭಕ್ತರಿಗೆ ತೀರ್ಥ ಪ್ರಸಾದ ಮಂಗಳಾರತಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ದೇವಾಲಯ ಈಗಾಗಲೇ ಕೂಡ ವಿವಿಧ ಹೂವುಗಳಿಂದ ಕಂಗೊಳಿಸ್ತಾ ಇರುವಂಥದ್ದು. ಬೆಳಗ್ಗೆ ಸಾಕಷ್ಟು ಸಂಖ್ಯೆಯಲ್ಲೇ ಈಗಾಗಲೇ ಕೂಡ ಕ್ಯೂನಲ್ಲಿ ನಿಂತು ಭಕ್ತರು ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ರಾತ್ರಿ ಎಲ್ಲವೂ ಕೂಡ ಜಾಗರಣೆಯನ್ನು ಮಾಡಿ ಬೆಳಗ್ಗೆ ಸೂರ್ಯೋದಯದವರೆಗೂ ಕೂಡ ಭಕ್ತರೆಲ್ಲರೂ ಕೂಡ ಉಪವಾಸ, ಅಂದರೆ ಸಾಮಾನ್ಯವಾಗಿ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಕ್ತರು ಉಪವಾಸ ಇರುವಂಥದ್ದು. ನಾಳೆ ಬೆಳಗ್ಗೆ ಸೂರ್ಯೋದಯದವರೆಗೂ ಕೂಡ ಉಪವಾಸವಿರ್ತಾರೆ. ಅದಾದ ನಂತರದಲ್ಲಿ ಮತ್ತೆ ದೇವಾಲಯಕ್ಕೆ ಆಗಮಿಸಿ ತಮ್ಮ ಪೂಜೆಯನ್ನು ಕೂಡ ಸಲ್ಲಿಸುವಂಥದ್ದು. ದೃಶ್ಯದಲ್ಲಿ ನಾನು ಕೂಡ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಕೂಡ ಭಕ್ತರು ಆಗಮಿಸಿ ಶಿವನ ದರ್ಶನವನ್ನು ಕೂಡ ಪಡೆಯಲಿಕ್ಕೆ ಮುಂದಾಗ್ತಿರುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ಕಿರಣ್. ಮತ್ತೊಂದು ಕಡೆ ರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ತಮಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮೈಸೂರಿನಲ್ಲಿ ಹೇಗಿದೆ, ಅಲ್ಲಿನ ವಿಶೇಷ ಪೂಜೆ ಪುನಸ್ಕಾರದ ವಿಶೇಷತೆಗಳ ಬಗ್ಗೆ ನಾವು ಮಾತನಾಡೋದಾದ್ರೆ? ಖಂಡಿತವಾಗಿಯೂ ನಿಮಗೂ ಸಹ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾಡಿನೆಲ್ಲೆಡೆ ಶಿವರಾತ್ರಿಯ ಸಡಗರ ಸಂಭ್ರಮ ಜೋರಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಶೇಷವಾಗಿ ಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗ್ತದೆ. ಯಾಕಂದರೆ ಇದಕ್ಕೆ ಕಾರಣ ಅರಮನೆಯಲ್ಲಿರುವಂತಹ ತ್ರಿನೇಶ್ವರ ದೇಗುಲ. ನಾನೀಗ ಅರಮನೆಯ ತ್ರಿನೇಶ್ವರ ದೇಗುಲದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ತ್ರಿನೇಶ್ವರ ದೇಗುಲದಲ್ಲಿ ಇಲ್ಲಿನ ವಿಶೇಷ ಅಂತ ಹೇಳಿದ್ರೆ ವರ್ಷಕ್ಕೆ ಒಮ್ಮೆ ಮಾತ್ರ ಚಿನ್ನದ ಮುಖವಾಡವನ್ನು, 11 ಕೆಜಿ ತೂಕದ ಚಿನ್ನದ ಮುಖವಾಡವನ್ನು ಶಿವಲಿಂಗಕ್ಕೆ ಧಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಜಯಚಾಮರಾಜೇಂದ್ರ ಒಡೆಯರ್ ಅವರು ಅರಕೆ ರೂಪದಲ್ಲಿ, ಅಂದರೆ ಪುತ್ರ ಸಂತಾನ ಆಗಲಿ ಅಂತೇಳಿ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ಅವರ ಜನ್ಮದ ಒಂದು ಕಾಣಿಕೆಯಾಗಿ ಈ ಶಿವಲಿಂಗದ ಮುಖವಾಡವನ್ನು ನೀಡಿದರು. ಪ್ರತಿ ವರ್ಷವೂ ಸಹ ಶಿವರಾತ್ರಿ ದಿನದಂದು ಮಾತ್ರ ಇದನ್ನು ಧಾರಣೆ ಮಾಡಲಾಗ್ತದೆ. 364 ದಿನಗಳ ಕಾಲ ಅದು ಜಿಲ್ಲಾ ಖಜಾನೆಯಲ್ಲಿರ್ತದೆ. ಒಂದು ದಿನ ಮಾತ್ರ ಶಿವರಾತ್ರಿಯ ದಿನ ವಿಶೇಷವಾದಂತಹ ಅಭಿಷೇಕವನ್ನು ಮಾಡಿ ಚಿನ್ನದ ಮುಖವಾಡವನ್ನು ಧಾರಣೆ ಮಾಡಲಾಗ್ತದೆ. ನೀವು ಆ ಚಿನ್ನದ ಮುಖವಾಡವನ್ನು ನೋಡಿದ್ರೆ ಖಂಡಿತವಾಗಿಯೂ ಎಲ್ರಿಗೂ ಒಂದು ರೀತಿಯಾದಂತಹ
ಆನಂದ ಆಗ್ತದೆ. ಯಾಕಂದರೆ ಮಂದಹಾಸದಲ್ಲಿರುವಂತಹ ಶಿವಲಿಂಗಕ್ಕೆ ಆ ಒಂದು ಆಕರ್ಷಕವಾದಂತಹ ಚಿನ್ನದ ಮುಖವಾಡವನ್ನು ಧಾರಣೆ ಮಾಡ್ತಾರೆ, ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ಮಾಡ್ತಾರೆ. ಬೆಳಗ್ಗೆಯಿಂದ ಮಧ್ಯರಾತ್ರಿಯವರೆಗೂ ಅಂದರೆ ಜಾಗರಣೆ ಮಾಡುವಂಥ ಎಲ್ಲರೂ ಸಹ ಈ ವಿಶೇಷವಾದಂತಹ ಶಿವಲಿಂಗದ ಮುಖವಾಡದ ದರ್ಶನವನ್ನು ಪಡೆಯುವಂಥ ಕೆಲಸ ಮಾಡ್ತಾರೆ. ಸೊ ಸಾಕಷ್ಟು ಏನು ಆಕರ್ಷಕವಾಗಿರುವಂಥದ್ದು. ರಾಜಮನೆತನದವರು ಸಹ ಪ್ರತಿ ವರ್ಷ ಇಲ್ಲಿಗೆ ಬಂದು ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿ ವಾಪಸ್ ಆಗ್ತಾರೆ. ಹೀಗಾಗಿ ಎಲ್ಲ ಕಡೆ ಶಿವರಾತ್ರಿಯ ಸಡಗರ ಸಂಭ್ರಮ ಒಂದು ರೀತಿ ಇದ್ರೆ, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಶೇಷವಾದಂತಹ ಸಡಗರ ಸಂಭ್ರಮ ಇರ್ತದೆ. ಅದೇ ಕಾರಣಕ್ಕಾಗಿ ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡುವಂತಹ ಆ ಶಿವಲಿಂಗದ ಚಿನ್ನದ ಮುಖವಾಡವನ್ನು ನೋಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಬೆಳಗಿನಿಂದಲೂ ಸಹ ಸರತಿ ಸಾಲಿನಲ್ಲಿ ನಿಂತು ಆ ಒಂದು ಕ್ಷಣಕ್ಕಾಗಿ, ಯಾಕಂದರೆ ಬೆಳಗ್ಗೆಯಿಂದಲೂ ಸಹ ವಿವಿಧ ಅಭಿಷೇಕಗಳಾಗಿರ್ತದೆ. ಸೊ ಚಿನ್ನದ ಮುಖವಾಡವನ್ನು ಧಾರಣೆ ಮಾಡುವಂಥ ಆ ಕ್ಷಣಕ್ಕಾಗಿ ಎಲ್ಲರೂ ಸಹ ಕಾತುರದಿಂದ ಕಾಯ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಶಿವನಾಮ ಸ್ಮರಣೆಯನ್ನು ಮಾಡ್ತಾ, ಅಂದರೆ ಶಿವ ಎಲ್ಲ ಭಯವನ್ನು ನಿವಾರಣೆ ಮಾಡ್ತಾನೆ ಅಂತೇಳಿ ಬೆಳಗ್ಗೆಯಿಂದಲೂ ಸಹ ಕಾದು ಕುಳಿತಿದ್ರು. ಸೊ ಹೀಗಾಗಿ ಎಲ್ಲ ದರ್ಶನವನ್ನು ಪಡೆಯುವಂಥ ಕೆಲಸ ಆಗ್ತಾ ಇದೆ. ಸೊ ಹೀಗಾಗಿಯೇ ಅರಮನೆಯ ತ್ರಿನೇಶ್ವರ ದೇಗುಲದ ಶಿವಲಿಂಗದ ಈ ಒಂದು ಮುಖವಾಡ ನೋಡುವಂಥದ್ದು ಶಿವರಾತ್ರಿಯ ವಿಶೇಷ. ಧನ್ಯವಾದ ರಾಮ್ ತಮ್ಮೆಲ್ಲ ಮಾಹಿತಿಗಾಗಿ.